ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೋಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಲಾಗ್ ಬಾಯ್ ಅಮಾಯಕ. ಇದು ನನ್ನ ಫಸ್ಟ್ ಲಾಗ್ ಆಗಿರುತ್ತೆ. ಟುಡೇ ಆಷಾಢ ಅಲ್ವಾ, ಸೊ ಆಷಾಢ ಸ್ಪೆಷಲ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹಾಗೆ ತಾಯಿ ಆಶೀರ್ವಾದ ತೊಗೊಂಡು ನನ್ನ ಫಸ್ಟ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದನೂ ಇರಬೇಕು, ಹಾಗೆ ತಾಯಿ ಆಶೀರ್ವಾದನೂ ಕೂಡ ಇರುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಕುಶಾಲನಗರ ಹೋಗೋಕ್ಕೆ ಬಸ್ ವೆಯ್ಟಿಂಗು. ಬನ್ನಿ ಕುಶಾಲನಗರ ನೋಡೋಣ ಹೇಗಿರುತ್ತೆ ವೈಬ್ಸ್. ನೋಡ್ತಿರಲ್ಲ, ಇದೇ ನಮ್ಮ ಕುಶಾಲನಗರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಅಶ್ವಮೇಧ ಬಸ್ ಇತ್ತು. ಹಾಗೆ ಮೈಸೂರಿಗೆ ಟಿಕೆಟ್ ತೊಗೊಂಡು ಬ್ಲೂಟೂತ್ ಹಾಕ್ಕೊಂಡು ನಮ್ಮ ಅಪ್ಪ ಸಾಂಗ್ ಕೇಳಿಕೊಂಡು ಕೂತಿದ್ದೆ. ಹಾಗೆ ಕಾವೇರಿ ನದಿ ಕಾಣ್ತಿತ್ತಲ್ಲ ಅಂತ ಹಾಗೆ ಕಾವೇರಿ ಏರಿ ಬರೆದೊಂದು ವೀಡಿಯೋ ಮಾಡಿಕೊಂಡು ನಮ್ಮ ಸ್ಟ್ಯಾಚ್ಯೂ ಬರುತ್ತೆ ಕಾವೇರಿ ತಾಯಿದು, ಅವ್ರಿಗೊಂದು ಕೈ ಮುಕ್ಕೊಂಡು ಅಂತೂ ಇಂತೂ ನಮ್ಮ ಏರಿಯಾಗೆ ಬಂದಿದ್ದೀನಿ ಬೆಳವಾಡಿಗೆ. ಹುಡುಗನ ವೆಯ್ಟಿಂಗ್, ಇವಾಗ ಪಿಕಪ್ ಮಾಡ್ತೀನಿ ಅಂದಿದ್ದ. ನೋಡುವ ಎಲ್ಲಿದೆ ಗೊತ್ತಿಲ್ಲ. ಫ್ರೆಂಡ್ಸ್ ಎಲ್ಲ ಬರಬೇಕು. ಲೆಟ್ಸ್ ಸ್ಟಾರ್ಟ್ ಟು ಚಾಮುಂಡಿ ಹಿಲ್ಸ್. ಅಂತೂ ಇಂತೂ ನನ್ನ ಪಿಕಪ್ ಮಾಡೋಕ್ಕೆ ಬರ್ತಿದ್ದಾನೆ ನಮ್ಮ ಹುಡುಗ. ಕಾಣ್ತಾ ಇದ್ದೀರಲ್ಲ ನೋಡಿ, ಇಲ್ಲೇ ಬರ್ತಿದ್ದಾರೆ. ನಮ್ಮ ಮಾಮ್ ಬ್ರದರ್ ಅಂತಲೇ ಹೇಳ್ಬೋದು. ಇವರೇ ನಮ್ಮ ಮಾಮು ಬಂದಿದ್ದಾರೆ. ಇನ್ನೂ ಸ್ವಲ್ಪ ಹುಡುಗರು ಬರಬೇಕಿತ್ತು, ಟೈಮ್ ಇತ್ತಲ್ಲ ಅಂತ ಗ್ಯಾಪಲ್ಲಿ ಒಂದು ಟೀ ಕುಡ್ಕೊಂಡು ಸೈಡಲ್ಲಿ ಒಂದು ಫ್ಯೂಸ್ ತಿನ್ಕೊಂಡು ಕೊನೆಗೂ ಹುಡುಗರೆಲ್ಲ ಬಂದರು. ವಿಜಯನಗರ ಫೋರ್ಟ್ ಹತ್ರ ಹೋಗ್ತಾಯಿತ್ತು. ನಾನು ಬ್ರದರ್ ಮಾತ್ರ ವಿತೌಟ್ ಹೆಲ್ಮೆಟು, ಎಲ್ಲ ಡಬಲ್ ಹೆಲ್ಮೆಟ್ ಹಾಕಿದ್ರು. ಹಾಗೆ ಇರಲಿ ಅಂತ ಹುಡುಗರನ್ನೆಲ್ಲ ಟೈಮ್ ಲೆಫ್ಟ್ ಮಾಡಿಕೊಂಡು ಭೋಗದ ಸಿಗ್ನಲ್ ಹತ್ರ ಕೊನೆಗೆ ಎಲ್ಲರದು ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಕೂತಿದ್ದೆ ಬೈಕಲ್ಲಿ ಆರಾಮಾಗಿ. ನೋಡ್ತಾ ಇದ್ದೀರಲ್ಲ, ಇವಾಗ ಒಬ್ಬೊಬ್ಬರಾಗಿ ಪಾಸ್ ಆಗ್ತಾರೆ, ನೀವೇ ನೋಡ್ಕೊಳ್ಳಿ. ಇವರಿಬ್ರು 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 ಆಲ 5 ಗಂಟೆ ಆಗಿದೆ. ಹೋಗೋದ್ರೊಳಗಡೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಪಾದತ್ರ ನೋಡಬೇಕು ಸ್ಟೆಪ್ಸಲ್ಲಿ ಹೇಗಿರುತ್ತೋ ಕ್ರೇಜು. ನೋಡುವ ಬನ್ನಿ ಎಲ್ಲ ಹೋಗುವ. ನೋಡ್ತಾ ಇದ್ದೀರಲ್ಲ, ಇನ್ನೇ ನಮ್ಮ ಹತ್ತತ್ರ ಬರ್ತಾಯಿದ್ದೀವಿ. ಆರಾಮ್ಸೆ ಹತ್ರ ಬೆಟ್ಟ ಇಲ್ಲಿಂದನೇ ಕಾಣ್ತಾ ಇದೆ. ವ್ಯೂ ನೋಡ್ಕೊಂಬಿಡಿ, ಚೆನ್ನಾಗಿದೆಯಲ್ಲ. ಏನು ಗುರು, ಎಲ್ಲ ಬೆಟ್ಟಕ್ಕೆ ಹೋಗೋಣ ಅಂದರೆ ವಾಶ್ರೂಮ್ಗೆ ಕ್ಯೂ ನಿಂತ್ಕೊಂಡವ್ರಲ್ಲಪ್ಪ ಎಲ್ಲಾದರೂ. ಏನಪ್ಪ ಇದು? ಆಗ ಫೈನಲಿ ರೀಚ್ ಆಗಿದ್ದೀವಿ ಬೆಟ್ಟಕ್ಕೆ. ನೋಡ್ಬಿಡಿ ಯಾರೇ ಎಷ್ಟೇ ಸುಂದರವಾಗಿದ್ದಾರೆ ಅಂತ. ಕತ್ತೆ ಹತ್ರಪ್ಪ ದೊಡ್ಡಪ್ಪ 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 ಕತ್ತೆ ಎತ್ತುತ್ತಾ ಇಲ್ಲ. ಎಲ್ಲಿ ಬಾಕಿ ಅವ್ರು ಕಾಣ್ತಾನೆ ಇಲ್ಲ. ರವಿ ಅವರು ಅಂತ, ಓ ಡೋಗಿ ಅವರು, ಅಲ್ಲಿ ಹಿಂದೆ ಚಂದ್ರ ಅವರು, ಪ್ರಸನ್ನ ಅವ್ರು ಬರಬೇಕು. ದರ್ಶುಜಿ ಫೈನಲಿ ರೀಚ್ ಆಗಿದ್ದೀವಿ ಪಾದ ಹತ್ರ. ಚಾಮುಂಡಮ್ಮಂಗೆಲ್ಲ ಒಂದ್ಸಲ ಕೈ ಮುಕ್ಕೊಂಡು, ಮೆಟ್ಲು ಒಂದ್ಸಲ ಕೈ ಮುಕ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮೆಟ್ಲತ್ತಕ್ಕೆ ಸುಸ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಮ್ಮನ ಆಶೀರ್ವಾದ ಯಾವತ್ತೂ ಇದ್ದೇ ಇರುತ್ತೆ. ನೀವೇ ನೋಡ್ತಿದ್ದೀರಲ್ಲ, ಲೇಡೀಸ್ ಎಲ್ಲ ನಾಮ ಹಾಕ್ತಿದ್ದಾರೆ. ಅವ್ರೇನೇನು ಅನ್ಸ್ಕೊಂಡಿರ್ತಾರೆ ಅದೆಲ್ಲ ಅಮ್ಮ ಏನಾರು ನೆರವೇರಿಸಿದ್ರೆ ಪ್ರತಿ ಸ್ಟೆಪ್ಪು ನಾಮ ಹಾಕ್ತೀನಿ ಅಂತ ಅರ್ಸ್ಕೊಂಡಿರ್ತಾರೆ, ಆಗ್ತಾಯಿದ್ದಾರೆ. ಅದೇ ರೀತಿ ಕೂಡ ನೋಡ್ತಿದ್ದೀರಲ್ಲ, ಎಂಟ್ರೆನ್ಸ್ ಈ ರೀತಿ ಇರುತ್ತೆ. ಎಲ್ಲ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಎಲ್ಲ ಓಕೆ ಇದ್ದಾರೆ. ಮೇಲೆ ಯಾವ್ಯಾವ ಥರ ಬೂಸ್ ಕೊಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಬನ್ನಿ ಹೋಗುವ ಮೇಲೆ ಅಮ್ಮನ ಆಶೀರ್ವಾದ ತಗೊಂಡು. ಎಲ್ಲರ ಮೈ ಆಗ್ತಾ ಇಲ್ಲ ಕೂಗ್ರು. ಯಾರ ಹತ್ರ ಎನರ್ಜಿ ಇಲ್ಲ ಹೋಗೋಣ ಅಂದ್ರೆ ಇಷ್ಟಕ್ಕೆ ವೀಕ್ ಆಗಿಲ್ಲ. ಹಾಜಿ ಕೂಗ್ರು. ಹೇಳಿ ಎದ್ದೇಳಿ ಬೆಟ್ಟ ಹತ್ತುವ ತನಕ ನಿಲ್ಲದಿರಿ ಅಂತ ದೊಡ್ಡವ್ರು ಹೇಳಿದ್ದಾರೆ. ಫೈನಲಿ 500 ರೀಚ್ ಆಗಿದ್ದೀವಿ. ನೋಡ್ಕೊಂಬಿಡಿ, 500 ಸ್ಟೆಪ್ಸ್ ಹತ್ತಿದ್ದೀವಿ. ಬಟ್ ಅಂತರೂ ಎನರ್ಜಿ ಇದೆ ಹುಡುಗರ ಹತ್ರ. ಹತ್ತುತ್ತಾ ಇದ್ದಾರೆ ರೆಸ್ಟ್ ತಗೊಳ್ದಾನೆ. ಫೈನಲಿ ನಂದಿ ಹತ್ರ ರೀಚ್ ಆಗಿದ್ದೀವಿ. ಎಲ್ಲಾದರೂ ನೋಡ್ಕೊಂಬಿಡಿ. ಅಲ್ಲಿ ಅಲ್ಲಿ ರಿಲ್ಯಾಕ್ಸ್ ಆಯ್ತು. ಬಜರಂಗಿ ಅವರೆಲ್ಲ ಇದ್ದಾರೆ. ಫೈನಲಿ ನಂದಿ ಸಿಯರ್ ನೋಡ್ಕೊಂಬಿಡಿ.
ನೋಡ್ತಿದ್ದಂಗೆ ಸ್ಮೈಲ್. ಬನ್ನಿ ಹೇಗಿದೆ ಅಂದರೆ ನೋಡ್ಕೊಂಬಿಡಿ ಅಣ್ಣ ಸೂಪರ್. ಮಾಮ್ ಇಲ್ಲಿ ನೋಡು ಮಾಮ್, ಅಲ್ಲೇ ನೋಡ್ತಿದ್ಯಾ? ಕುತ್ಕೊಂಡ್ರೆ ವಿಡಿಯೋ ಮಾಡ್ತಾವ್ರೆ. ಬನ್ನಿ ಏನಿಲ್ಲ. ಜಿ ಕೂಗಿ ಜಿ. ಚಾಮುಂಡೇಶ್ವರಿಗೆ ಮೈಸೂರು ಮಮ್ಮಿಗೆ ಜೈ, ನಂಜನಗೂಡು ಡ್ಯಾಡಿಗೆ ಮೈಸೂರು ಮಮ್ಮಿಗೆ. ಹೇಗೆ ಕಾಣ್ತಿದೆ ನೋಡಿ ಮೈಸೂರು ಸಿಟಿ, ಅದ್ಭುತ. ಬಿಡ್ತಿರ್ಲಿಲ್ಲ ಪೊಲೀಸರು ಬಂಡೆ ಹತ್ರ, ಅದಕ್ಕೆ ಇಲ್ಲಿಂದನೇ ಮಾಡ್ತಿದ್ದೀನಿ. ಫೈನಲಿ 1000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಫೈನಲಿ ಬಂದಿದ್ದೀವಿ. ಬಾಯ್ಸ್ ನಿಜ ಬಾಯ್ಸ್, ಫುಲ್ಲು ಸ್ನೋ ಬೆಟ್ಟದ ಮೇಲಂತೂ ನೋಡ್ಬಿಡಿ ನೀವೇ ಹೇಗಿದೆ ಅಂತ. ವಾತಾವರಣ ಫುಲ್ಲು ಮಳೆ, ಪಿರಿ ಪಿರಿ ಮಳೆ. ನೋಡ್ಕೊಂಬಿಡಿ ನಮ್ಮ ಹುಡುಗರೆಲ್ಲರೂ. ಲೈನಲ್ಲಿ ನಿಂತಿದ್ದೀವಿ, ಫುಲ್ ಟಿವಿ ಇದೆ ಗಾಯ್ಸ್. ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮವ್ವ ನಿಮ್ಮವ್ವ ಚಾಮುಂಡವ್ವ. ಎಂಟ್ರೆನ್ಸ್ ಫೋಟೋ ಕರೆಕ್ಟಾಗಿ ತೆಗೊಳಕ್ಕಾಗಲಿಲ್ಲ, ಬಟ್ ಡೆಕೋರೇಷನ್ ಮಾತ್ರ ಸೂಪರಾಗಿ ಮಾಡಿದರು. ನೋಡ್ತಾ ಇದ್ರಲ್ಲ ನೀವೇ ಡೆಕೋರೇಷನ್ ಯಾವ ರೀತಿ ಮಾಡಿದ್ರೆ ಅಂತ. ಹೂವಿಂದ ಅಲಂಕಾರ ಮಾತ್ರ ದೇವಸ್ಥಾನ ತುಂಬಿ ತುಳುಕ್ತಿತ್ತು. ಇದೇ ನೋಡಿ 2000 VIP ಪಾಸು. ಒಳಗಡೆ ಮಾತ್ರ ಆಸಮ್, ನಿಜವಾಗ್ಲೂ ಟೆಂಪಲ್ ಸಕ್ಕದಾಗಿ ಮಾಡಿದರು. ಮಾತ್ರ ತುಂಬ ಖುಷಿಯಾಯಿತು. ಕೊನೆಗೂ ದರ್ಶನಕ್ಕೆ ನಿಂತಿದ್ದಕ್ಕೂ ಮಾತ್ರ ಅಮ್ಮನ್ನ ನೋಡ್ದಂಗಾಯಿತು. ಅದೇ ಖುಷಿಯಾಗಿದ್ದು. ಖಾಲಿ 1 ಅವರ್ ಕಾದಿತ್ತು, ಸಾರ್ಥಕಾಯಿತು. ಇಲ್ಲಿ ದರ್ಶನ ಆಯಿತು. 1 ಅವರ್ ಆದಮೇಲೆ ಎಲ್ಲ ಹೊರಗಡೆ ಮಹಿಷಾಸುರನ ಹತ್ರ ಹೋಗ್ತಾ ಇದ್ವಿ. ನೋಡೋಣ ಬನ್ನಿ ಮಹಿಷಾಸುರ ಹೇಗಿದ್ದಾನೆ ಅಂತ. ಪೃಥ್ವಿ ಸ್ಮೈಲ್. ಮಾಡ್ಕೊಡ್ತೀನಿ.